ಒಗ್ಗರಣೆಗೆ ಸ್ವಲ್ಪ ಬಾಡ್ಸೋಕ್ಕೆ ಸ್ವಲ್ಪ ಸಾಂಬಾರು ಆಯಿತಾ. ಮತ್ತು ಒಂದು ಟೊಮೊಟ, ಒಂದು ಗೋಲಿ ಗಾತ್ರ 3 ಪೀಸು ಶುಂಠಿ, ಒಂದು 10-12 ಪೀಸು ಬೆಳ್ಳುಳ್ಳಿ, ಚಕ್ಕೆ ಲವಂಗ ಒಂದು 6-7 ಪೀಸು, ಚಕ್ಕೆ ಒಂದು 6 ಪೀಸು, ಲವಂಗ ಒಂದು 6 ಪೀಸು, ಅರ್ಧ ಹೋಳು ತೆಂಗಿನಕಾಯಿ, ಒಂದು 2 ಸ್ಪೂನಷ್ಟು ಹುರ್ಗಡ್ಲೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ರುಬ್ಕೋಬೇಕು. ನಾನು 1 kg ಮಟನ್ಗೆ 4 ಸ್ಪೂನು ಧನಿಯಾ ಪುಡಿ, 5 ಸ್ಪೂನು ಚಿನಿ ಪೌಡ್ರು. ಏಕೆಂದರೆ ಖಾರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಮತ್ತು ಚಕ್ಕೆ ಲವಂಗ ಹುರ್ಗಡ್ಲೆ ತೆಂಗಿನಕಾಯಿ ಎಲ್ಲ ಹಾಕೋದ್ರಿಂದ ಅದು ಸ್ವಲ್ಪ ಖಾರ ಸರಿ ಹೋಗ್ಬೇಕು. ನಾನು ಮಾಡೋದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ಎಣ್ಣೆ ಹಾಕ್ತೀನಿ, ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಚೆಂದ ಬಾಡಬೇಕು. ಬಾಡ ನಂತರ ಒಂದು 6 ಪೀಸು ಗೋಲಿಗತ್ರ ಶುಂಠಿ, 6 ಪೀಸ್ ಚಕ್ಕೆ, 6 ಪೀಸ್ ಲವಂಗ, 1 ಟೊಮೊಟ, ಒಂದು 10 ಪೀಸು ಬೆಳ್ಳುಳ್ಳಿ, ಅರ್ಧ ಹೋಳು ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ತಾನೆ ಇರಲಿ. ಇವಾಗ ಸ್ವಲ್ಪ ಬ್ರೌನ್ ಕಲರ್ ಆಯಿತು. ಆಮೇಲೆ ಸಾಂಬಾರು ಪೌಡ್ರು, ಧನಿಯಾ ಪೌಡ್ರು, ಚಿನಿ ಪೌಡ್ರು ಇದು ಹಾಕಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಆಫ್ ಮಾಡಿಬಿಟ್ಟು ಇದರಲ್ಲೇ ಸ್ವಲ್ಪ ಇದಾಗುತ್ತೆ. ಇದು ಜಾಸ್ತಿ ಹುರಿದ್ಬಿಟ್ರೆ ಕೈ ಬಂದುಬಿಡುತ್ತೆ ಪೌಡ್ರು. ಇದು ಬಿಸಿಲೇ ಸಾಕು. ಇದನ್ನು ರುಬ್ಕೋಬೇಕು. ಇದು ಸೈಡ್ಗೆ ಇಟ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ. ಇವಾಗ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾಯ್ತು. ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕೋಣ. ಮಟನ್ಗೆ ಒಗ್ಗರಣೆಗೆ ಹಾಕೋದು. ಇದು ಸ್ವಲ್ಪ ಫ್ರೈ ಆದಮೇಲೆ ಮಟನ್ ಹಾಕೋಣ. ಮಟನ್ ಎಲ್ಲ ಸುಂಡಬೇಕು, ಆವಾಗ ಫ್ರೈ ಮಾಡೋಣ. ಇದು ಸ್ವಲ್ಪ ಬಾಡ್ಸ್ಕೊಳ್ಳೋಣ. ಬಾಡ್ಸಾದ ನಂತರ ಮಟನ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಟೊಮೊಟ ಈರುಳ್ಳಿ ಎಲ್ಲನೂ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೊಳ್ಳೋಣ. ಅರಿಶಿನ ಪುಡಿ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಗಟ್ಟಿ ಬರಲಿ ಅಂತ ಸ್ವಲ್ಪ ಹುರ್ಗಡ್ಲೆ ಹಾಕ್ತಾ ಇದ್ದೀನಿ. ಇವಾಗ ಮಸಾಲ ರುಬ್ಕೊಳ್ತೀನಿ. ಇದು ಮಸಾಲ ಆಗಿದೆ, ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ತಾಯಿದ್ದೇನೆ. ಕಲ್ಲುಪ್ಪು ಹಾಕಿದ್ರೆ ಟೇಸ್ಟ್ ಇರುತ್ತೆ. ಆಮೇಲೆ ಏನಾದ್ರು ರುಚಿ ಕಮ್ಮಿ ಇದ್ದರೆ ಇನ್ನೂ ಸ್ವಲ್ಪ ಹಾಕ್ಬೋದು. ಇದು ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡೋ ನಂತರ ಮಸಾಲ ರುಬ್ಬಿರೋದನ್ನ ಇದಕ್ಕೆ ಹಾಕೊಳ್ಳೋಣ. ಇದಾಗಿದೆ ಇವಾಗ. ಇವಾಗ ನಮ್ಗೆ ಎಷ್ಟು ಬೇಕು ಸಾಂಬಾರು ಅದ್ರ ಮೇಲೆ ಸ್ವಲ್ಪ ನೀರಾಗೂ ಮಾಡ್ಕೋಬೋದು, ಸ್ವಲ್ಪ ಗೊಜ್ಜಾಗೂ ಮಾಡ್ಕೋಬೋದು. ನಮಗೆ ಯಾಕೆ ಜಾಸ್ತಿ ಮಟನ್ ತೊಗೊಂಡಿರೋದ್ರಿಂದ ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡ್ತಾಯಿದ್ದೀನಿ. ಎಷ್ಟು ಬೇಕು ಸಾಂಬಾರು ಅಷ್ಟಕ್ಕೆ ನೀರು ಹಾಕ್ತೀನಿ. ಗೊಜ್ಜು ಬೇಕು ಅಂದ್ರೆ ಸ್ವಲ್ಪ ನೀರು ಕಮ್ಮಿ ಮಾಡ್ಬೋದು.
ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬೋದು. ಮಸಾಲೆ ತಕ್ಕಾಗಿ ನಾವು ನೀರು ಹಾಕ್ಬೇಕಾಗುತ್ತೆ.